ಇನ್ನೊಬ್ರು ಕಾಲರ್ ಇದ್ದಾರೆ. ಮೈಸೂರಿನಿಂದ ಪವಿತ್ರ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪವಿತ್ರ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. 1 ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. 12. 12. ಏನ್ ಪ್ರಶ್ನೆ ಇತ್ತು ನಿಮ್ಮ ಹಸ್ಬೆಂಡ್ ಬಗ್ಗೆ? ಅವರು ಆಟೋ ಓಡಿಸ್ತಾರೆ. ಒಂದು ಸೈಟ್ ಮಾಡಕ್ ಆಯ್ತಲ್ಲ, ಎಲ್ಲಾನು ಅವಾಗಿಂದ ಕಳ್ಕೊಂಡೇ ಬಂದ್ಬಿಟ್ಟದೆ ಮೇಡಮ್. ಅದಕ್ಕೋಸ್ಕರ ಅದ್ರ ಬಗ್ಗೆ ಕೇಳಬೇಕು. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಪವಿತ್ರ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಇದು ನೋಡಿ, ಈಗ ನೀವು ಹೇಳಿದ ಸಂಖ್ಯೆಗೆ ಅದು ಮೀನರಾಶಿಯನ್ನು ಸೂಚಿಸುತ್ತೆ. ಆ ರಾಶಿಯ ಅಧಿಪತಿ ಗುರು ಈಗ ನಾ ಹೇಳಿದೆ 18ನೇ ತಾರೀಕು ಬದಲಾವಣೆ ಇದೆ. ಗುರುಬಲ ಬರುತ್ತೆ. ಜನ್ಮ ಆ ಮೀನರಾಶಿಗೆ ಗುರುವಿನ ದೃಷ್ಟಿಯೂ ಬೀಳುತ್ತೆ. ಹೀಗಾಗಿ ಅಲ್ಲಿಂದ ಒಂದು ಬದಲಾವಣೆಯಾಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಅಲ್ಲಿ ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ಸಲ ಗುರುಚರಿತ್ರೆ ಪಾರಾಯಣ ಮಾಡಿಸಿ. ಒಂದು ಸಲ ಆ ಗುರುಚರಿತ್ರೆ ಪಾರಾಯಣ ಅದನ್ನು ಶ್ರವಣ ಮಾಡಿದ್ರೆ ಯಾವುದೇ ನಮಗಂಟಿರ್ತಕ್ಕಂಥ ದುಶ್ಚಟಗಳು, ದುರ್ವ್ಯಸನಗಳು ಅಥವಾ ದುರ್ಮಾರ್ಗಿಗಳ ಸಂಘವೋ ಇದೆಲ್ಲವೂ ಬಿಡುಗಡೆಯಾಗುತ್ತೆ. ಗುರುಚರಿತ್ರೆ ಪಾರಾಯಣ ಮಾಡಿಸಿ, ಖಂಡಿತ ನಿಮ್ಮ ಜೀವನ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬೆಂಗಳೂರಿನಿಂದ ವೆಂಕಟಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ತೆ ವೆಂಕಟಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮೊಮ್ಮಗಳ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 4/9/2011 ಸಾಯಂಕಾಲ 3:40. ಸಾಯಂಕಾಲ 3:40. ಮೇಡಮ್, ಅದು ಅವಳು ಅದೇ ಇದೆ ದೊಡ್ಡವಳು ಆಗ್ತಾಳೆ ಅಂತಾರಲ್ಲ, ಮೆಚುರಿಟಿ, ಋತುಮತಿ ಆಗಿದ್ದಾಳೆ. ಓಕೆ, ಹೇಳಿ ಹೇಳಿ. ಅದು ಅಲ್ಲ ಅದು ಈ ಡೇಟ್ ಜೂನ್ 10ನೇ ತಾರೀಕು. ಜೂನ್ 10 ಚತುರ್ದಶಿ, ಅನುರಾಧ ನಕ್ಷತ್ರ. ಓಕೆ, ಈಗ ಏನ್ ಕೇಳ್ಬೇಕು ನಿಮ್ಗೆ? ಅಲ್ಲ, ನಮ್ಗೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಅಮೇರಿಕದಲ್ಲಿದ್ದಾಳೆ ಆ ಮಗು. ಮಂಗಳವಾರ ಸಾಯಂಕಾಲ ಜೂನ್ 10ಕ್ಕೆ ಬೆಳಗ್ಗೆ ಆಗಿದ್ದಾಳೆ. ಮಂಗಳವಾರ ಬೆಳಗ್ಗೆ ಜೂನ್ 10ಕ್ಕೆ ಚತುರ್ದಶಿ, ಅನುರಾಧ ನಕ್ಷತ್ರ ಇದೆ. ಅವತ್ತು ಅದೇ ಋತುಮತಿ ಆಗಿದ್ದಾಳೆ. ಏನಾದ್ರೂ ದೋಷ ಇದೆಯಾ ಅಂತ ಕೇಳೋಣ ಅಂತ ಗುರುಜಿ. ಓಕೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಜೂನ್ 10ನೇ ತಾರೀಕು ಚತುರ್ದಶಿ ಇತ್ಯಾದಿ ಎಲ್ಲ ಹೇಳಿದ್ರಿ ನೀವು. ಅವತ್ತು ಮಂಗಳವಾರ ಇತ್ತು. ಹೀಗಾಗಿ ಮಂಗಳವಾರವನ್ನು ಒಂದು ದೋಷ ಅಂತ, ಒಂದು ಪುಟ್ಟ ದೋಷ ಅಂತ ಪರಿಗಣನೆ ಮಾಡುತ್ತೆ. ಹೀಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಯಾವುದನ್ನು ಮಂಗಲ ದ್ರವ್ಯಗಳು ಅಂತೀವೋ, ಅರಿಶಿನ, ಕುಂಕುಮ, ಬಳೆ, ವಸ್ತ್ರ ಸಹಿತ, ಒಂದು ಸೀರೆ ಸಹಿತ ಅಮ್ಮನವ್ರ ಸನ್ನಿಧಾನಕ್ಕೆ ನೀವು ಕೊಟ್ಟು ಬನ್ನಿ. ಅದೇನು ತೊಂದರೆ ಇಲ್ಲ. ಅವ್ರು ಅಲ್ಲಿದ್ದಾರಲ್ವಾ, ಅಲ್ಲೇ ಅವರಿಗೆ ಹೇಳಿ ಒಂದು ಮಂಗಳವಾರ ಹೋಗಿ ಅದನ್ನೆಲ್ಲ ಸಮರ್ಪಣೆ ಮಾಡಿ ಬರಲಿ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅನುರಾಧ ನಕ್ಷತ್ರ ಒಳ್ಳೆಯ ನಕ್ಷತ್ರವೇ. ಈಗ ಯೋಚನೆ ಮಾಡಬೇಡಿ. ವಾರದ ದೋಷ ಕಾರಣದಿಂದಾಗಿ ಆ ಮಂಗಳ ದ್ರವ್ಯ ದಾನ ಮಾಡಿದ್ರೆ ಸಾಕಾಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶಿವಮೊಗ್ಗದಿಂದ ಮಂಗಳ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಗಳ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ 17/3. ಹಾ, 2014. 17/3/2014. ಹಾ ಮೇಡಮ್. ಓಕೆ, ಟೈಮು? ಸಮಯ ಸೋಮವಾರ 7:30 PM ಮೇಡಮ್. 7 ಗಂಟೆ 10 ನಿಮಿಷ. 7 ಗಂಟೆ 10 ನಿಮಿಷ ಸಂಜೆ. ಓಕೆ, ಏನ್ ಪ್ರಶ್ನೆ ಇತ್ತಮ್ಮ? ಆ ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕು. ಮಾತಾಡಿ ಶಾಸ್ತ್ರಿಗಳ ಹತ್ರ. ಮಂಗಳವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಅಂತ ಹೇಳಿದ್ದೀರಾ. ಆ ವಿದ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಪಂಚಮದಲ್ಲಿದ್ದಾನೆ. ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬಿ ನಿರ್ದೇಶಿತ ಅಂತ ಒಂದು ಮಾತಿದೆ. ಬುದ್ಧಿಸ್ಥಾನದಲ್ಲಿ ಒಳ್ಳೆ ಗ್ರಹಗಳಿದ್ದರೆ ಅದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಅವರಿಗೆ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಲಗ್ನಾಧಿಪತಿ. ಅವನು ಶಿಷ್ಟದ ವಿಷ್ಣು ಸಹಸ್ರನಾಮ ಹೇಳಕ್ಕೆ ಹೇಳಿ. ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ಅಥವಾ ಕೇಳ್ತಾ ಹೇಳಲಿಕ್ಕೂ ಬರುತ್ತೆ. ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ವಿಷ್ಣು ಸಹಸ್ರನಾಮದಿಂದ ವಿದ್ಯೆಗೆ ತುಂಬ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮಾಡಲಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.